ಪೂಜಾರಿ ನನ್ನ ಬಳಿ ಹಳೆಗನ್ನಡ ದಾಖಲೆಗಳಿವೆ ಎಂದು ಹೇಳಿದ ವಿಡಿಯೋ ವೈರಲ್ ಆಗಿರುವುದನ್ನು ಜನಧ್ವನಿ ನ್ಯೂಸ್ ಬೆಳಕಿಗೆ ತಂದ ಬೆನ್ನಲ್ಲೇ ಇದೀಗ ಹಳೆಗನ್ನಡದ ಆಸ್ತಿ ಪತ್ರವೊಂದು ಹೊರಬಿದ್ದಿದೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಗೌರಸಮುದ್ರ ಗ್ರಾಮದ ಮಧ್ಯಾಹ್ನ ಮಾರಮ್ಮ ಎಂದು ಖ್ಯಾತಿ ಪಡೆದ ಗೌರಸಮುದ್ರ ಮಾರಮ್ಮ ದೇವಸ್ಥಾನಕ್ಕೆ ಸಂಬಂಧಿಸಿದ ದಾಖಲೆ. ಹಳೆಯ ಕನ್ನಡ ಭಾಷೆಯಲ್ಲಿ ಕೈಬರಹದಲ್ಲಿ ಬರೆಯಲ್ಪಟ್ಟಿರುವ ಈ ದಾಖಲೆ ದೇವಸ್ಥಾನಕ್ಕೆ ಭೂಮಿಯನ್ನ ದಾನವಾಗಿ ನೀಡಿರುವ ಆಸ್ತಿ ಪತ್ರವಿರುವ ಶಂಕೆ ವ್ಯಕ್ತವಾಗಿದೆ. ದಾಖಲೆಯ ಅಕ್ಷರಗಳು ಮಸುಕಾಗಿರುವುದರಿಂದ ಯಾರಿಂದ ಯಾರಿಗೆ ಎಂಬ ಹೆಸರುಗಳು ಸ್ಪಷ್ಟವಾಗಿ ಓದಲಾಗುತ್ತಿಲ್ಲ. ಆದರೆ ಮಧ್ಯಭಾಗದಲ್ಲಿ ಧಾರ್ಮಿಕ ಉದ್ದೇಶಕ್ಕಾಗಿ ದಾನ ಮಾಡಿರುವ ಶೈಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಕೊನೆಯ ಭಾಗದಲ್ಲಿ ಸಾಕ್ಷಿಗಳ ಗುರುತು ಮತ್ತು ಮೊಹರುಗಳಿರುವುದು ದಾಖಲೆ ಅಧಿಕೃತವಾಗಿರುವುದನ್ನು ಸೂಚಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಜಮೀನು ದೇವಸ್ಥಾನಕ್ಕೆ ಸೇರಿದ್ದೆ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬಂದಿದೆ. ಜನಧ್ವನಿ ನ್ಯೂಸ್, ನಿಮ್ಮ ಧ್ವನಿ, ನಿಮ್ಮ ಹಕ್ಕು. ನಿಂದಲ್ಲ, ನಮ್ಮ ದೇವರು ನಮಗೆ ಓದ್ತಿರೋದು ನೀರಿಗೆ. ಆವಾಗ ನಮ್ಮ ಚಿತ್ರದುರ್ಗದ ಕೋರ್ಟಿನಿಂದ ಕ್ಯಾಂಜಮ್ಮನ ಅಂತಲೇ ಆರ್ಡರ್ ಆಗಿತ್ತು ಎಲ್ಲ. ಆವಾಗ ಹಳೆಗನ್ನಡ ಅಕ್ಷರ, ಇವು ಈ ಅಕ್ಷರ ಅಲ್ಲ, ಹಳೆಗನ್ನಡ ಅಕ್ಷರ ಅವೆಲ್ಲ ಡಾಕ್ಯುಮೆಂಟ್ಗಳೆಲ್ಲ ನಮ್ಮ ತಗ ಇದೆ. ಕೇಳಿದಿರಲ್ಲ ವೀಕ್ಷಕರೇ, ಈ ಪೂಜಾರಿ ಹೇಳಿರುವಂತೆ ಈಗ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವ ಹಳೆಗನ್ನಡದ ದಾಖಲೆ ಪತ್ರದ ಜೆರಾಕ್ಸ್ ಪ್ರತಿ ಈಗ ವೈರಲ್ ಆಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿಕೆ ನೀಡಿರುವ ಪೂಜಾರಿಯನ್ನು ತನಿಖೆ ನಡೆಸಿದರೆ ಮೂಲ ದಾಖಲೆಗಳು ಪತ್ತೆಯಾಗುವ ಸಾಧ್ಯತೆ ಇದೆ.